ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಬರ್ಡ್ ಸಂತೋಷ್ ಮಾತಾಡ್ತಿದ್ದೀನಿ. ಇವತ್ತು ನಮ್ಮ ಶಾಪ್ನಲ್ಲಿ ಯಾವ ಸ್ಟಾಕ್ಸ್ ಇದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ಕೊಡ್ತೀನಿ. ಮತ್ತೆ ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಮತ್ತೆ ಇವಾಗ ನೀವು ನೋಡ್ತಿರೋದು ಬಂದು ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಆಗಿರೋ ಸನ್ ಕನ್ನೂರ್ ಬರ್ಡ್. ಸೊ ಸನ್ ಕನ್ನೂರ್ ಬರ್ಡ್ಸ್ ನಮ್ಮ ಹತ್ರ ಯಾವಾಗಲೂ ಸ್ಟಾಕ್ಸ್ ಇರುತ್ತೆ. ಸೊ ಮತ್ತೆ ಅದೇ ತರ ಬಂದು ಎಲ್ಲರಿಗೂ ತುಂಬಾ ಕನ್ಫ್ಯೂಸ್ ಇದೆ, ನಮ್ಮ ಹತ್ರ ಮಾತ್ರ ಏನಕ್ಕೆ ಪ್ರೈಸ್ ಹೈ ಆಗಿದೆ ಅಂತ. ಸೊ ಅದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ನಾನು ಕೊಡ್ಬೇಕಂದ್ರೆ, ನಮ್ಮ ಹತ್ರ ಇರೋ ಬರ್ಡ್ ಬಂದು ಕಂಪ್ಲೀಟ್ಲಿ ವೆಲ್ ಟ್ರೈನ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಬಂದು ಪ್ರೈಸ್ ಕೂಡ ಹೈ ಇಟ್ಟಿರ್ತೀವಿ. ಬಿಕಾಸ್ ಏನಂದ್ರೆ ಹ್ಯಾಂಡ್ ಫೀಡ್ ಚಿಕ್ಕಿಂದ ನಾವು ಅದಕ್ಕೆ ಟ್ರೈನ್ ಮಾಡಿರ್ತೀವಿ. ಮತ್ತೆ ಅದಕ್ಕೆ ಫೀಡಿಂಗ್ ಕಾಸ್ಟ್ ಆಗುತ್ತೆ, ಮತ್ತೆ ನಮ್ದು ಟೈಮಿಂಗ್ಸು, ಸೊ ಎಲ್ಲ ನಾವು ಕಂಪೇರ್ ಮಾಡಿದ್ರೆ ಸ್ವಲ್ಪ ಪ್ರೈಸ್ ಆಗಿರುತ್ತೆ. ಮತ್ತೆ ಅದೇ ತರ ಬಂದು ನಮ್ಮ ಶಾಪಲ್ಲಿ ಇರೋ ಬರ್ಡ್ಸ್ ಬಂದು ಸ್ಟೆಪ್ ಅಪ್ ಟ್ರೈನಿಂಗ್ ಕಂಪ್ಲೀಟ್ಲಿ ಆಗಿರುತ್ತೆ. ಸ್ಟೆಪ್ ಅಪ್ ಇರೋ ಬರ್ಡ್ಸ್ನೇ ನಾವು ಕಸ್ಟಮರ್ಗೆ ಕೊಡೋದು. ಮತ್ತೆ ನೀವು ತಗೊಂಡೋಗಿ ಅದನ್ನ ಸ್ಟೆಪ್ ಅಪ್ ಟ್ರೈನಿಂಗ್ ಮಾಡಿ ಅಂತ ನಾವು ಹೇಳಲ್ಲ. ನೋಡಿ, ಸ್ಟೆಪ್ ಅಪ್ ಗುಡ್, ಸ್ಟೆಪ್ ಅಪ್ ಗುಡ್, ಸ್ಟೆಪ್ ಅಪ್ ಗುಡ್. ಮತ್ತೆ ನಮ್ಮ ಹತ್ರ ಬಂದು ಫ್ರೆಂಡ್ಲಿ ಇರೋ ಬರ್ಡ್ಸ್ನ ಮಾತ್ರನೇ ನಾವು ಕಸ್ಟಮರ್ಗೆ ಕೊಡೋದು. ಅವ್ರು ತಗೊಂಡೋಗಿ ಅದನ್ನ ಫ್ರೆಂಡ್ಲಿ ಮಾಡ್ಕೋಬೇಕು, ಟ್ರೈನ್ ಮಾಡ್ಬೇಕು ಅನ್ನೋ ಆಪ್ಷನ್ಸ್ ನಮ್ಮ ಹತ್ರ ಇರಲ್ಲ. ವೆಲ್ ಟ್ರೈನ್ ಇರೋ ಬರ್ಡ್ಸ್ನ ಮಾತ್ರ ನಾವು ಕೊಡ್ತೀವಿ. ಸೊ ನೋಡ್ಬೋದು, ಇನ್ನೊಂದು ಬರ್ಡ್ ಕೂಡ ಇದೆ ನಮ್ಮ ಹತ್ರ. ಎಸ್, ಚಾರ್ಲಿ ಕಮ್ ಗುಡ್. ಇದು ಹೆಸರು ಚಾರ್ಲಿ ಅಂತ. ಆಲ್ಮೋಸ್ಟ್ ಇದಕ್ಕೆ ಕನ್ನಡ ಲ್ಯಾಂಗ್ವೇಜಸ್ ಎಲ್ಲ ಅರ್ಥ ಆಗುತ್ತೆ. ಸೊ ನಾವು ಯಾವುದೇ ತರ ರಿಪೀಟ್ ಮಾಡಿದ್ರು ಇಲ್ಲ ಇನ್ನೊಂದು ವರ್ಡ್ಸ್ನ ಅದನ್ನ ಇಟ್ಟು ಕರೀತಾ ಇದ್ರೆ ಅದು ರೆಸ್ಪಾನ್ಸ್ ಮಾಡುತ್ತೆ ನಮ್ಮ ಹತ್ರ. ಸೊ ನಮ್ಮ ಹತ್ರ ಬರ್ಡ್ಸ್ಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಬಂದು ಅದು ಅಟೆನ್ಷನ್ ಕೊಡಲ್ಲ. ಸೊ ಮನೆಯಲ್ಲಿಟ್ಟು ನೀವು ಅದನ್ನ ಒಂದು ನೇಮ್ ಇಟ್ಟು ನೀವು ಮಿಮಿಕ್ ಮಾಡಿದ್ರೆ ಖಂಡಿತ ಅದು ನಿಮಗೆ ರೆಸ್ಪಾಂಡ್ ಮಾಡುತ್ತೆ, ಮಾತಾಡೋಕ್ಕೆ ಶುರು ಮಾಡುತ್ತೆ ಬರ್ಡ್ಸು. ಸೊ ನೋಡ್ಬೋದು ಯಾವ ಥರ ಇದೆ ಅಂತ. ಸ್ಟೆಪ್ ಅಪ್ ಗುಡ್, ಸ್ಟೆಪ್ ಅಪ್ ಗುಡ್, ಸ್ಟೆಪ್ ಅಪ್ ಗುಡ್. ಸೊ ನೀವು ಒಂದು ಬರ್ಡ್ನ ಬಂದು ಒಂದು ಬರ್ಡ್ ಥರ ನೀವು ಟ್ರೀಟ್ ಮಾಡಿದ್ರೆ ಅದನ್ನ ಒಂದು ಪೆಟ್ ಥರ ಇಲ್ಲ ನೀವು ಒಂದು ಮಗು ಥರ ನೀವು ಸಾಕ್ತಾ ಇದ್ರೆ ಅದು ಕಂಪ್ಲೀಟ್ಲಿ ನಿಮ್ಮ ಹತ್ರ ಅಟ್ಯಾಚ್ ಆಗುತ್ತೆ. ಮತ್ತೆ ಅದು ನಿಮ್ಮ ಹತ್ರ ಚೆನ್ನಾಗಿ ನೀವು ಮಾತಾಡೋದನ್ನ ರೆಸ್ಪಾಂಡ್ ಮಾಡುತ್ತೆ. ಮತ್ತೆ ನೀವು ಏನೇನು ಮಾತಾಡ್ತೀರಾ ಅಂತ ಕಂಪ್ಲೀಟ್ ಅದು ಕೇಳುತ್ತೆ. ಅದು ಆ್ಯಕ್ಚುಲಿ ಬರ್ಡ್ಸ್ ಎಲ್ಲ ಅದಕ್ಕೆ ತುಂಬ ನಾಲೆಜ್ ಇರುತ್ತೆ. ಸೊ ನೀವು ಹ್ಯಾಂಡ್ ಟ್ರೈನ್ ಇರೋ ಬರ್ಡ್ಸ್ನ ತಗೊಂಡೋಗಿ ನೀವು ಕೇಜ್ನಲ್ಲಿ ಇಟ್ಟು ಸಾಕಿದ್ರೆ ಅದು ಯೂಸ್ ಇರಲ್ಲ. ಅದನ್ನ ನೀವು ಡೈಲಿ ಕೈಗೆ ತಗೋಬೇಕು, ಈ ಥರ ಟಚ್ ಮಾಡಬೇಕು. ಮತ್ತೆ ಅದನ್ನ ಶೋಲ್ಡ್ರಲ್ಲಿ ನೀವು ಅಭ್ಯಾಸ ಮಾಡಿಸ್ಬೇಕು. ಅಭ್ಯಾಸ ಮಾಡಿಸಿ ಈ ಥರ ನೀವು ಔಟ್ ಸೈಡ್ ಕೂಡ ತೊಗೊಂಡು ಬರಬೇಕು. ಬರ್ಡ್ಸ್ಗಳಿಗೆ ಅವಾಗಲೇ ಸ್ವಲ್ಪ ಭಯನೂ ಹೋಗುತ್ತೆ. ನೋ ಎಸ್ ಚಾರ್ಲಿ ಕಮ್ ಗುಡ್. ಈ ಥರ ಔಟ್ಡೋರ್ನೆಲ್ಲ ನೀವು ಅವಾಗ ಕರ್ಕೊಂಡು ಬಂದು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಸೊ ಅವಾಗನೇ ಅದು ಏನಾಗುತ್ತೆ ಅಂದರೆ ಒಂಚೂರು ಭಯ ಹೋಗುತ್ತೆ ನಿಮ್ಮ ಹತ್ರ. ಕಂಪ್ಲೀಟ್ಲಿ ಅದು ಬಂದು ಫುಲ್ ಆ್ಯಂಡ್ ಫುಲ್ ಅಟ್ಯಾಚ್ಮೆಂಟ್ ಆಗುತ್ತೆ. ನೀವು ಬರೀ ಕೇಜ್ನಲ್ಲೇ ಇಟ್ಟು ಬರೀ ಊಟ ನೀರು ಮಾತ್ರ ಕೊಟ್ಟು ಬರ್ಡ್ಸ್ನ ನೀವು ಹಾಕ್ತೀರಾ ಅಂದರೆ ಹ್ಯಾಂಡ್ ಟ್ರೈನ್ಡ್ ಬರ್ಡ್ಸ್ ನಿಮ್ಮ ಹತ್ರ ಅಟ್ಯಾಚ್ಮೆಂಟ್ ಆಗಲ್ಲ. ಸೊ ನೀವೇನು ಮಾಡ್ಬೇಕಂದ್ರೆ ಡೈಲಿ ಬರ್ಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಟೈಮ್ ಇರೋರು ಮಾತ್ರ ತಗೊಳ್ಳಿ ದಯವಿಟ್ಟು. ಟೈಮ್ ಇಲ್ದಿರೋರು ತಗೊಳಕ್ಕೆ ಹೋಗ್ಬೇಡಿ. ಬಿಕಾಸ್ ಏನಂದರೆ ಇದು ಫುಲ್ ಅಟೆನ್ಷನ್ ಕೇಳುತ್ತೆ ನಿಮ್ಮನ್ನು. ನೀವು ಬೇಕೇ ಬೇಕು, ನೀವು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲೇಬೇಕು ಅಂತ. ನೋಡಿ, ನಾವು ಯಾವಾಗ ಅದನ್ನು ಟಚ್ ಮಾಡ್ತೀವಿ, ಅದಕ್ಕೆ ಯಾವಾಗ ನಾವು ಮುಟ್ಟಿ ಫೀಲ್ ಮಾಡ್ತೀವಿ ಅಂತ ಕಂಪ್ಲೀಟ್ಲಿ ವೆಯ್ಟ್ ಮಾಡುತ್ತೆ. ಸೊ ಅದೇ ಥರ ಸನ್ ಕನ್ನೂರ್ ಮಾತ್ರ ಅಲ್ಲ, ಪ್ರತಿಯೊಂದು ಬರ್ಡ್ಸ್ಗೂ ನೀವು ಇದೇ ಥರನೇ ಟೈಮ್ ಸ್ಪೆಂಡ್ ಮಾಡಬೇಕು. ನೆಕ್ಸ್ಟ್ ಬರ್ಡ್ಸ್ನ ತೋರಿಸ್ತೀನಿ ಇದೇ ವಿಡಿಯೋನಲ್ಲಿ. ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ. ಮತ್ತೆ ಅದೇ ಥರ ಬಂದು ನಮ್ಮ ಹತ್ರ ಬಂದು ಬರೀ ಸನ್ ಕನ್ನೂರ್ ಮಾತ್ರ ಇಲ್ಲ, ಕಾಕ್ಟೈಲ್ನಲ್ಲಿ ಕೂಡ ಅವೈಲೇಬಲ್ ಇದೆ. ನೋಡ್ಬೋದು ಕಾಕ್ಟೈಲ್ ಯಾವ ಥರ ಇದೆ ಅಂತೆ. ಎಸ್ ಕಮ್ ಸ್ಟೆಪ್ ಅಪ್ ಗುಡ್. ಸೊ ನೀವು ನೋಡ್ಬೋದು ಬರ್ಡ್ಸ್ಗಳು ಹೋಲ್ಡ್ ಮಾಡಿ ತೆಗೆದು ನಿಮ್ಮ ಕೈ ಕೊಟ್ಟು ಇಲ್ಲಿ ನೋಡಿ ಕಂಪ್ಲೀಟ್ಲಿ ಟೈಮ್ಡ್ ಇದೆ ಅಂತ ನಾವು ಹೇಳಲ್ಲ. ಬಿಕಾಸ್ ನಾವು ಯಾವಾಗ ಕೇಜ್ ಓಪನ್ ಮಾಡ್ತೀವಿ ಅಂತ ಬರ್ಡ್ಸ್ ಕಾಯ್ತಾ ಇರ್ತಾರೆ. ಇಲ್ಲಿ ನೋಡ್ಬೋದು. ಎಸ್ ಕಮ್ ಗುಡ್ ಗುಡ್ ಕಮ್. ಸೊ ಈ ಥರ ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಆಗಿರುತ್ತೆ ನಮ್ಮ ಹತ್ರ ಇರೋ ಬರ್ಡ್ಸು. 100% ನಮ್ಮ ಹತ್ರ ಇರೋ ಬರ್ಡ್ಸ್ ಎಲ್ಲಾನು ಸ್ಟೆಪ್ ಅಪ್ ಟ್ರೈನಿಂಗ್ ಆಗಿರುತ್ತೆ. ಮತ್ತು ಇದ್ರ ಹೆಸರು ಬಂದು ಲುಟಿನೋ ಕಾಕ್ಟೈಲ್ ಅಂತ. ಇದಕ್ಕೆ ಬಂದು ನೀವು ಆರಾಮಾಗಿ ಮನೆಯಲ್ಲಿಟ್ಟು ನೀವು ಸಾಕ್ಬೋದು. ವಿಸಿಲಿಂಗ್ ಮಾಡುತ್ತೆ. ಮತ್ತು ಎಲ್ಲ ಬರ್ಡ್ಸ್ಗಳಿಗೂ ನಾನು ಪ್ರತಿಯೊಂದು ಸಾರಿ ನನ್ನ ಕಸ್ಟಮರ್ಸ್ಗೆ ಎಲ್ಲರಿಗೂ ನಾನು ಅಪ್ಡೇಟ್ ಮಾಡೋದು ಒಂದೇ ಒಂದು ವಿಷಯ, ಸ್ಪ್ರೌಟ್ಸ್ ಕೊಡಿ ಅಂತ. ಬಿಕಾಸ್ ನೀವು ಬರೀ ನವಣೆ ಸನ್ಫ್ಲವರ್ ಸೀಡ್ಸ್ ಮಾತ್ರ ಕೊಟ್ಟರೆ ಅದಕ್ಕೆ ಹೆಲ್ತಿ ಇರಲ್ಲ. ಸೊ ನಾವು ಅದೇ ಥರನೇ ಬಂದು ಸ್ಪ್ರೌಟ್ಸ್ದು ಮಾಹಿತಿ ಎಲ್ಲರಿಗೂ ಕೊಟ್ಟು ಸ್ಪ್ರೌಟ್ಸ್ಗಳು ಯಾರು ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಾವೇ ಏನು ಮಾಡಿದ್ದೀವಿ ಅಂದರೆ ನಮ್ಮದು ಶಬರಿ ಅಕ್ವೇರಿಯಂ ಆ್ಯಂಡ್ ಶಬರಿ ಪೆಟ್ಸ್ ಫುಡ್ಡಿಂದ ನಾವೇ ಓನಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ವಿ ಸ್ಪ್ರೌಟ್ಸ್ದು. ಸೊ ನಿಮ್ಗೆ ಯಾರಿಗಾನ ಬೇಕಾದ್ರೆ ಶಾಪ್ಗೆ ವಿಸಿಟ್ ಮಾಡಿ ತಗೋಬೋದು. ಇಲ್ಲಾಂದರೆ ಡಿಸ್ಪ್ಲೇನಲ್ಲಿ ಕಾಣೋ ನನ್ನ ನಂಬರ್ಗೆ ಕೂಡ ಕಾಲ್ ಮಾಡಿ ನೀವು ಆರ್ಡರ್ನ ಪ್ಲೇಸ್ ಮಾಡ್ಕೋಬೋದು. ಸೊ ತುಂಬ ಹೆಲ್ತಿ ಇರುತ್ತೆ. ಬರ್ಡ್ಸ್ಗಳಿಗೆ ಎವ್ರಿ ಡೇ ನೀವು ಮಾರ್ನಿಂಗಲ್ಲಿ ಸ್ಪ್ರೌಟ್ಸ್ ಕೊಡಲೇಬೇಕಾಗುತ್ತೆ. ಇದರಲ್ಲಿ 10 ವೆರೈಟೀಸ್ ಆಫ್ಸು ನಾವು ಸ್ಪ್ರೌಟ್ಸ್ಗಳ್ದು ಇಟ್ಟಿದ್ದೀವಿ. ಇದನ್ನ ಜಸ್ಟ್ ನೀವು ವಾಟರ್ನಲ್ಲಿ ಸೋಪ್ ಮಾಡಿ
ಮಾರ್ನಿಂಗ್ ಕೊಡಬೇಕಾಗುತ್ತೆ. ಸೊ ದಯವಿಟ್ಟು ಬರ್ಡ್ಸ್ ಹಾಕೋರು ಬಂದು ನಿಮ್ಮ ಮನೇಲೇ ಆದರೆ ನೀವೇ ಯೂಸ್ ಮಾಡಿ, ನೀವೇ ತಗೊಂಡು ಅದನ್ನ ಸೋಕ್ ಮಾಡಿ ನೀವು ಅದನ್ನ ಕೊಡ್ಬೋದು, ಇಲ್ಲಾಂದ್ರೆ ನೀವು ಪರ್ಚೇಸ್ ಮಾಡ್ಕೋಬಹುದು. ಬಟ್ ಬರ್ಡ್ಸ್ಗಳಿಗೆ ಬಂದು ನೀವು ವೆರೈಟಿ ನೀವು ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಬರೀ ನವಣೆ ಮತ್ತೆ ಸನ್ಫ್ಲವರ್ ಸೀಡ್ಸ್ ಕೊಡೋದ್ರಿಂದ ಬರ್ಡ್ಸ್ ಹೆಲ್ತಿ ಇರಲ್ಲ, ವೀಕ್ ಅಲ್ಲೇ ಇರುತ್ತೆ, ಮತ್ತೆ ಅದಕ್ಕೆ ಅಷ್ಟು ಕ್ಯಾಲ್ಸಿಯಮ್ ಪ್ರೊಟೆಕ್ಷನ್ ಯಾವುದು ಸಿಗಲ್ಲ. ಸೊ ಈ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಮತ್ತೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ತರ ಬಂದು ನಮ್ಮ ಶಾಪ್ ನಲ್ಲಿ ಬಂದು ಫಿಶ್ ವೆರೈಟೀಸ್ ಇದೆ. ಸೊ ನೋಡ್ಬೋದು, ಕಲರ್ ಟೆಟ್ರಾಸ್ ಇದೆ, ಗೋಲ್ಡ್ ಫಿಶಸ್ ಇದೆ, ಮತ್ತೆ ರೆಡ್ ಕ್ಯಾಪ್ ಗೋಲ್ಡ್ ಇದೆ, ಮತ್ತೆ ವಾಸ್ತು ಫಿಶ್ ಅಂತ ಹೇಳೋ ಫ್ಲೋರಾನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ನೀವು ಶಾಪ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಯಾವ್ದು ಬೇಕು ಯಾವ್ದು ತಗೋಬಹುದು ಅಂತ. ಸೊ ನೀವು ಪರ್ಚೇಸ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಶಾಪ್ಗೆ ಒಮ್ಮೆ ನೀವು ಭೇಟಿ ಮಾಡಿ ಯಾವ ತರ ನಮ್ಮ ಹತ್ರ ಹ್ಯಾಂಡ್ ಟೈಮ್ಡ್ ಬರ್ಡ್ಸ್ ಇದೆ, ಮತ್ತೆ ಯಾವ ತರ ಫಿಶಸ್ ಇದೆ, ಮತ್ತೆ ನಿಮ್ಗೆ ಏನಾದ್ರು ಫಿಶಸ್ ನಲ್ಲಿ ಟ್ಯಾಂಕ್ಸ್ ಬೇಕು ಮತ್ತೆ ಕ್ಯಾಬಿನೆಟ್ ಬೇಕಾದ್ರೂ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಮತ್ತೆ ಅದೇ ತರ ಬ್ಯಾಂಗ್ಳೂರ್ನಲ್ಲಿ ಬಂದು ನಾವು ಈ ನಡುವೆ ಬಂದು ಟ್ಯಾಂಕ್ ಕ್ಲೀನಿಂಗ್ ಸರ್ವಿಸ್ ಕೂಡ ಮಾಡ್ತಾ ಇದೀವಿ. ಅದು ಕೂಡ ಇನ್ನು ಮುಂದೆ ಆನ್ಲೈನ್ ಅಲ್ಲಿ ವೆಬ್ ಅಲ್ಲಿ ಬರುತ್ತೆ. ಸೊ ಈ ಮಾಹಿತಿ ಎಲ್ಲ ನಿಮ್ಗೆ ತುಂಬಾ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಎನಿ ಡೌಟ್ ಪ್ಲೀಸ್ ಕಾಲ್ ಮೀ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.